ಸ್ವಾಗತ. ನಾನು ನವಿತಾ ಜೈನ್. ಅನುಶ್ರೀಗೆ ಮಾಜಿ ಸಿಎಂ ಲಾಬಿ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನುಶ್ರೀ ಪರ ಮಾಜಿ ಸಿಎಂ ಲಾಬಿ ವಿಚಾರ ಮಾಡಿದ್ದಾರೆ ಅನ್ನುವಂತಹ ಒಂದ್ ಕಡೆ ಅನುಶ್ರೀ ಸಾಕಷ್ಟು ಮಾತನಾಡಿದ್ದಾರೆ ಮಾಜಿ ಸಿಎಂ ಜೊತೆ. ಯಾವಾಗ ಅವರ ತನಿಖೆ ನಡೆಯಿತೋ ಅವತ್ತಿನ ನೆಕ್ಸ್ಟ್ ಡೇ ಅವರು ಮಾತನಾಡಿದ್ದಾರೆ ಅಂತ ಹೇಳಿ ಈ ವಿಚಾರ ಯಾವಾಗ ಪ್ರಸ್ತಾಪ ಆಯ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನಾಗ್ಲಿ ಅಥವಾ ಬೇರೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಆ ಮಾಜಿ ಸಿಎಂ ಯಾರೆಂಬುದು ಬಹಿರಂಗಪಡಿಸಲಿ. ಮಾಹಿತಿ ಕೊಟ್ಟಿದ್ದು ಶಿವಪ್ರಕಾಶ್ ನಾಯ್ಕ್ ಅಂತ ಗೊತ್ತಾಗಿದೆ. ಆತ ಧೈರ್ಯವಾಗಿ ಹೆಸರನ್ನ ಹೇಳಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಂಕರ್ ಕಾಲ್ ಲಿಸ್ಟ್ ನಲ್ಲಿ ಹೆಸರಿವಿಯಂತೆ 2 ಬಾರಿ ಸಿಎಂ ಆಗಿದ್ದವರು ಅನ್ನುವ ವರದಿ ಬರ್ತಾ ಇವೆ. ಯಾರು ಆ ಮಾಜಿ ಸಿಎಂ ಎಂಬ ಹೆಸರು ಹೊರ ಬರಲಿ, ಯಾರೋ ಒಬ್ಬರ ತೇಜೋವಧೆ ಮಾಡಬಾರ್ದು. ಸಿಎಂ ಗೃಹ ಸಚಿವರಿಗೆ ನಾನು ಪತ್ರವನ್ನ ಬರಿತೇನೆ, ಹೆಸರು ಬಹಿರಂಗವಾದ ಬಗ್ಗೆ ತನಿಖೆ ನಡೆಸಲಿ ಅಂತ ಹೇಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈಗ ಸವಾಲು ಕೂಡ ಹಾಕಿದ್ದಾರೆ. ಯಾರು ಆ ಮಾಜಿ ಮುಖ್ಯಮಂತ್ರಿ ಅನ್ನೋದು ಗೊತ್ತಾಗಬೇಕು. ಆ ಎಮ್ಮ ಮಾತಾಡಿದ್ರು ಅಂತ ಹೇಳ್ತಿದ್ದಾರೆ. ತನಿಖೆಯ ಮಾಹಿತಿ ಸೋರಿಕೆ ಆಗಬಾರ್ದು. ಜನರ ಸಮಸ್ಯೆಗಳನ್ನ ಡೈವರ್ಟ್ ಮಾಡೋದಕ್ಕೆ ಹೀಗೆ ಸರ್ಕಾರ ಮಾಡ್ತಾ ಇದೆಯಾ? ನಾನೀಗ ಮಾತಾಡದಿದ್ರೆ ಜನ ಅವರಿಗೆ ಬೇಕಾದ ಹಾಗೆ ಕಲ್ಪನೆಯನ್ನ ಮಾಡ್ಕೊಳ್ತಾರೆ. ಶಿವಪ್ರಸಾದ್ ಎಂಬ ನಂಬರ್ ಯೂಸ್ ಮಾಡ್ತಾ ಇದ್ದ, ಇದು ಸರ್ಕಾರಿ ನೌಕರನ ನಂಬರ್. ಇದರಲ್ಲಿ ಏನಾಗಿದೆ ಅಂತ ಜನರ ಮುಂದೆ ಇಡಬೇಕು. ಜನರ ಮೈಂಡ್ ನಲ್ಲಿ ಇಂತಹ ವಿಚಾರಗಳನ್ನ ಮುಂದಿಟ್ರೆ ಏನಾಗತ್ತೆ ಅಂತ ಹೇಳಿ ಮಾಜಿ ಸಿಎಂ ಎಚ್.ಡಿ.ಕೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸವಾಲು ಕೂಡ ಹಾಕಿದ್ದಾರೆ. ಹೆಸರು ಹೇಳಿದೆ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಏನ್ ಹೇಳಿದ್ದೀರಿ? ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಸರ್ಕಾರ. ಅವನು ಯಾವನೇ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ನಾನೇ ಇರಲಿ, ಇನ್ನೊಬ್ಬರೇ ಇರಲಿ, ಈ ರೀತಿ ಒತ್ತಡ ಹಾಕಿರ್ತಕ್ಕಂಥದ್ದು ನಿಜ ಇದ್ರೆ, ಇಲ್ಲ ಹೆಣ್ಣು ಮಗಳೇನಾದ್ರು ಮಾತನಾಡಿದ್ರೆ ಆ ಮಾಜಿ ಮುಖ್ಯಮಂತ್ರಿ ಜೊತೆನಲ್ಲಿ ಬಹಳ ಹೊತ್ತಿನ ಚರ್ಚೆ ನಡೆದಿದೆ ಅಂತ ಹೇಳಿ, ಆ ವಾಟ್ಸಪ್ ಕಾಲಲ್ಲಿ ಇದೆ ಅಂತ ಹೇಳಿ, ಅದರ ಹಿಂದಲೇ ಇರ್ತಕ್ಕಂಥ ಯಾರು ಆ ಮಾಜಿ ಮುಖ್ಯಮಂತ್ರಿ ಇಲ್ಲ ಈ ಅಧಿಕಾರಿ ಹೇಳಬೇಕು. ನಾನು ನನ್ನ ಪೊಲೀಸ್ ಕಮಿಷನರ್ಗೂ ಮಾತನಾಡಿದ್ದೇನೆ. ಯಾರೋ ಒಬ್ಬ CCP ಅಧಿಕಾರಿಯಲ್ಲಿ ತನಿಖೆಗೆ ನೋಟಿಸ್ ಕೊಟ್ಟಿದ್ದಲ್ಲ, ಶಿವಪ್ರಕಾಶ್ ನಾಯಕ್ ಅಂತ ಅವನು ಉಪಯೋಗ ಮಾಡ್ತಾ ಇದ್ದಂತ ನಂಬರ್ ಇದು ಅಂತಕ್ಕಂಥದ್ದು ನಿನ್ನೆ ಸಾಯಂಕಾಲ ಮಾಹಿತಿ ದೊರಕಿದೆ. ಇಲ್ಲಿ ಯಾರ್ದೋ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ಕೊಂಡು ಇವತ್ತು ಗಾಳಿಲಿ ಸುದ್ದಿ ಬಿಟ್ಟು ಮತ್ತಿನ್ಯಾವುದು ಸುದ್ದಿಗೆ ಹೋಗೋದಲ್ಲ. ಸಾರ್ವಜನಿಕವಾಗಿ ಈ ರೀತಿಯ ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿ ಸಂಶಯಗಳನ್ನು ಮೂಡಿಸಿ ಇದನ್ನ ಅಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದಕ್ಕೆ ನಾನು ಬಿಡ್ಲಿಕ್ಕೆ ತಯಾರಾಗಿಲ್ಲ. ಈ ರೀತಿಯ ಸಂಶಯಗಳು ಬಂದಾಗ ಹೊರಗಡೆ ಈ ವಿಷಯ ಪ್ರಸ್ತಾಪ ಮಾಡದೇ ಇದ್ರೆ ಜನ ಒಬ್ಬೊಬ್ಬರು ಒಂದೊಂದು ರೀತಿ ಸಂಶಯಗಳನ್ನು ವ್ಯಕ್ತಪಡಿಸ್ಕೊಂಡು ಹೋಗ್ತಕ್ಕಂಥದ್ದೇನಿದೆ, ನಮ್ಮಗಳ ಮೇಲೆ ಅನುಮಾನ ಮೂಡ್ತಕ್ಕಂಥದ್ದೇನಿದೆ, ಅದರ ಹಿನ್ನೆಲೆಯಲ್ಲಿ ಯಾರು ಇವತ್ತು ಈ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಇರೋ ಸತ್ಯವೇ ಆದರೆ ಹೊರಗೆ ಬರಬೇಕಿದು. ಮಾಧ್ಯಮದ ಮುಂದೆ ಆ ರೀತಿ ಹೇಳಿಕೆ ಕೊಡ್ತಕ್ಕಂಥವನೇನಿದ್ದಾನೆ ಒದ್ದೊಳಗಾಕಿ ಅವನು. ಯಾರವನು ರಾಜಕಾರಣಿ ಮಗ, ನಿನ್ನ ವಿಷಯ ಗೊತ್ತಿದ್ರೆ ಆ ವಿಷಯ ಇಲ್ಲಿ ಇಡಬೇಕಿಲ್ಲ ಸರ್ಕಾರದ ಮುಂದೆ. ಇಲ್ಲ ಇದ್ರೆ ಬಾಯಿ ಚಪ್ಪಲಕ್ಕೋ ಇಲ್ಲಿ ಯಾವುದಕ್ಕೋ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡೋದು, ತನಿಖೆಯ ಒಂದು ಹಾದಿಯನ್ನ ಹಳ್ಳ ಹಿಡಿಸ್ತಕ್ಕಂಥ ಕೆಲಸಕ್ಕೆ ಹೋಗಬಾರದು. ಈ ಉಪಚುನಾವಣೆಯ ಘೋಷಣೆಯ ಹಿನ್ನೆಲೆಯಲ್ಲೇ ಇದು ಷಡ್ಯಂತ್ರ ಮಾಧ್ಯಮದ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಮಾಜಿ ಮಂತ್ರಿಗಳು ಅಂತಕ್ಕಂಥದ್ದನ್ನ ಹೆಸರು ಹೇಳಿದೆ, ಮುಖ್ಯಮಂತ್ರಿ ಅಂತಕ್ಕಂಥದ್ದು ಏನ್ ಹೇಳಿದ್ದೀರಿ? ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಯಾರು ಆ ಮಾಜಿ ಮುಖ್ಯಮಂತ್ರಿ ಅನ್ನುವಂತಹ ಹೆಸರನ್ನ ಬಹಿರಂಗ ಪಡಿಸಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಯಾಕಂದ್ರೆ ಈ ತರ ತೇಜೋವಧೆ ಮಾಡೋದು ಸರಿಯಲ್ಲ. ಒಬ್ಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುಶ್ರೀ ಪರ ಮಾಜಿ ಸಿಎಂ ಮಾತನಾಡಿದ್ದಾರೆ, ಒತ್ತಡವನ್ನ ಹಾಕಿದ್ದಾರೆ, ಜೊತೆಗೆ ಕಾಲ್ ಅಲ್ಲಿ ತುಂಬಾ ಹೊತ್ತು ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರಗಳು ನಿನ್ನೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರೇ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಅನ್ನೋದು ಅಲ್ಲಿ ಗೊತ್ತಾಗಬೇಕು. ಅವರ ಹೆಸರನ್ನ ಬಹಿರಂಗಪಡಿಸಬೇಕು. ಸುಮ್ನೆ ಯಾರ್ಯಾರ ಹೆಸರನ್ನ ಅಲ್ಲಿ ಹೇಳಬಾರ್ದು, ಒಬ್ಬರ ತೇಜೋವಧೆ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಿಗೂ ನಾನು ಪತ್ರವನ್ನ ಬರೀತೀನಿ ಅಂತ ಹೇಳಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಒಂದ್ ಕಡೆ ಅನುಶ್ರೀಯ ಕಾಲ್ ಲಿಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಮಾಜಿ ಸಿಎಂ ಜೊತೆಗೆ ಮಾಜಿ ಸಿಎಂ ಅವರ ಮಗ, ಈ ತರದ ಅನೇಕ ಮಾತುಗಳು ಕೇಳಿ ಬರ್ತಾ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಯಾವ ರೀತಿಯಂತಹ ಆಗ್ರಹವನ್ನ ಮಾಡ್ತಾರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಪಷ್ಟನೆ ಏನು ಕೃಷ್ಣ? ಲಲಿತಾ, ಮುಖ್ಯವಾಗಿ ಈಗಾಗಲೇ ನಿರೂಪಕಿ ಅನುಶ್ರೀ ಅವರ ಕಾಲ್ ಲಿಸ್ಟ್ ಅಲ್ಲಿ ಕೆಲ ರಾಜಕೀಯ ಗಣ್ಯರ ನಾಯಕರು
ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ಆ ಒಂದು ವಿಚಾರವಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿರುವಂತದ್ದು. ಅಂದ್ರೆ ಮಾಜಿ ಮುಖ್ಯಮಂತ್ರಿ ಯಾರಿದ್ದಾರೆ ಅನ್ನುವಂಥದ್ದು, ಯಾರು ರಾಜಕೀಯ ನಾಯಕರಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಿ ತನಿಖೆಯಿಂದ ಗೊತ್ತಾಗ್ಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೆಲ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗ್ತಾ ಇದೆ. ಹೀಗಾಗಿ ಯಾರು ಮುಖ್ಯಮಂತ್ರಿಗಳು ಅನ್ನೋದನ್ನ ಬಹಿರಂಗ ಪಡಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಅನುಶ್ರೀ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಚಾರಗಳು ಕೂಡ ಬಹಳ ಸೋರಿಕೆ ಆಗ್ತಾ ಇದಾವೆ. ಅಂದ್ರೆ ತನಿಖೆ ಸಂದರ್ಭದಲ್ಲಿ ದತ್ತಂಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ತನಿಖೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವಿಚಾರಗಳು ಕೂಡ ಸೋರಿಕೆ ಆಗ್ಬಾರ್ದು, ಅದನ್ನ ತನಿಖೆಯಾಗಿ ಅಷ್ಟೇ ಮಾಡ್ಬೇಕು. ಜೊತೆಗೆ ನಾನು ಮಂಗಳೂರು ಪೊಲೀಸ್ ಕಮಿಷನರ್ ಜೊತೆಗೂ ಕೂಡ ಮಾತನಾಡಿದ್ದೇನೆ, ಯಾವ ರೀತಿ ತನಿಖೆ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಆ ಒಂದು ತನಿಖೆ ಸಂದರ್ಭದಲ್ಲಿ ಯಾವುದೇ ವಿಚಾರಗಳು ಸೋರಿಕೆ ಆಗ್ಬಾರ್ದು. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಶಿವಪ್ರಕಾಶ್ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ಶಿವಪ್ರಕಾಶ್ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರು. ಖಂಡಿತವಾಗ್ಲೂ ನವಿತಾ, ಶಿವಪ್ರಸಾದ್ ಅವರು ಅಂತಂದ್ರೆ ಅವರು ಏನಂತಂದ್ರೆ ಒಬ್ಬ ಮಾಧ್ಯಮ ಪ್ರತಿನಿಧಿಗೆ ಈ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅವರು ಕೂಡ ಒಂದು ಬಹಿರಂಗ ಪಡಿಸಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಒಂದು ವಿಚಾರವನ್ನ ಬಹಿರಂಗ ಪಡಿಸಬಾರ್ದು, ಯಾರೇ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಸೂಕ್ತವಾದಂತಹ ತನಿಖೆಗೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತಾಯವನ್ನ ಮಾಡಿದ್ದಾರೆ ಅನ್ನೋದು. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಅನುಶ್ರೀ ವಿಚಾರಣೆ ನಡೆಸಿದ ಇನ್ಸ್ಪೆಕ್ಟರ್ ವರ್ಗಾವಣೆಗೆ ತಡೆ ಸಿಕ್ಕಿದೆ. ಡ್ರಗ್ಸ್ ಕೇಸ್ ತನಿಖೆ ನಡೆಸ್ತಾ ಇದ್ದ ಶಿವಪ್ರಕಾಶ್ ನಾಯ್ಕ್ ವರ್ಗಾವಣೆಯಾಗಿತ್ತು. ರಾಜಕೀಯ ಒತ್ತಡದಿಂದ ವರ್ಗಾವಣೆ ಆಗಿದ್ರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಇದಾದ್ಮೇಲೆ ಎಚ್ಚೆತ್ತ ಸರ್ಕಾರ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನಾಯ್ಕ್ ವರ್ಗಾವಣೆಗೆ ತಡೆಯನ್ನ ಕೊಟ್ಟಿದೆ. ಯಾವಾಗ ಈ ಎಲ್ಲ ವಿಚಾರಗಳು ಮಾಧ್ಯಮದಲ್ಲಿ ಬರೋದಕ್ಕೆ ಆರಂಭ ಆಯಿತು, ಆ ಸಂದರ್ಭದಲ್ಲಿ ಇದರ ವಿಚಾರಣೆಯನ್ನ ಮಾಡ್ತಾ ಇದ್ದಂತಹ ಅನುಶ್ರೀಯನ್ನ ವಿಚಾರಣೆ ಮಾಡಿದಂತಹ ಶಿವಪ್ರಕಾಶ್ ನಾಯ್ಕ್ ಅವರ ವರ್ಗಾವಣೆಯನ್ನ ಕೂಡ ಮಾಡಲಾಯಿತು. ನ್ಯೂಸ್ 18 ಕನ್ನಡದಲ್ಲಿ ವರದಿ ಬಿತ್ತರವಾಗ್ತಾ ಇದ್ದಂತೆ ಮತ್ತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ, ತಡೆಯನ್ನ ಕೊಟ್ಟಿದೆ.